ನನಗೆ ಸಬ್ಸ್ಕ್ರೈಬರ್ ಆಗ್ರಿ, ಕನೆಕ್ಟ್ ಆಗ್ರಿ, ಗಿಫ್ಟ್ ವಾಪಸ್ ಕೊಡ್ತೀನಿ ಮತ್ತು ಸಪೋರ್ಟ್ ಮಾಡಿರಿ ಅಂತೆಲ್ಲ ಹೇಳ್ತಿರ್ತಾರೆ. ಒಂದು ತಪ್ಪನ್ನು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ. ಇವತ್ತು ನೋಡ್ರಿ ಒಂದು ಒಳ್ಳೆ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡ್ರಿ. ಯಾಕಂದರೆ ಇದರಲ್ಲಿರ್ತಕ್ಕಂಥ ಮಾಹಿತಿ ನಿಮಗೂ ಕೂಡ ತುಂಬ ಅವಶ್ಯಕವಾದಂಥ ಮಾಹಿತಿ. ಬನ್ನಿ ಹಾಗಾದರೆ ಆ ಒಂದು ಮಾಹಿತಿ ಏನಂತ ಹೇಳಿ ತಿಳ್ಕೊಂಬರೋಣ. ಏನಿಲ್ಲ ಫ್ರೆಂಡ್ಸು, ಇವಾಗ ಒಂದು ಯೂಟ್ಯೂಬ್ನಿಂದ ಒಂದು ಮೆಸೇಜ್ ಬರ್ತಾ ಇದೆ. ಏನಪ್ಪ ಆ ಮೆಸೇಜು, ನಿಜವಾಗ್ಲೂ ಯೂಟ್ಯೂಬ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗಿದೆ. ಎಲ್ಲ ಯೂಟ್ಯೂಬರಲ್ಲಿ ಕೇಳ್ಕೊಳ್ಳೋದೊಂದೇ, ಈ ಒಂದು ತಪ್ಪನ್ನು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕಷ್ಟಪಟ್ಟು ವಿಡಿಯೋನ ಮಾಡ್ತೀರಿ, ಒಂದು ಯೂಟ್ಯೂಬನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಹಾಗಾಗಿ ಆ ಒಂದು ಯೂಟ್ಯೂಬಲ್ಲಿ ನಾವು ಸಕ್ಸಸ್ಸನ್ನು ಪಡಿಬೇಕಂದ್ರೆ ಈ ತಪ್ಪನ್ನು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಆ ತಪ್ಪು ಅಂತ ಹೇಳಿದೆ ಅಂದ್ರೆ, ಹೌದು ಫ್ರೆಂಡ್ಸ್, ಇದು ವಿಷಯ ನಿಮಗೂ ಗೊತ್ತಿರ್ತಕ್ಕಂಥ ವಿಷಯನ ಆಗಿರ್ಬೋದು ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊರಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಒಂದು ವಿಷಯ ಅಂತ ಹೇಳಿದೆ ಅಂದ್ರೆ, ಇವಾಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಂದ್ರೆ, ಇವಾಗ ನನ್ನ ಚಾನಲ್ಗೆ ಯಾರೋ ಒಬ್ಬರು ವಿಡಿಯೋನ ನೋಡ್ತಾ ಇರ್ತಾರೆ. ನೋಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ನಾನು ನಿಮಗೆ ಕಮೆಂಟನ್ನು ಏನೋ ಚೆನ್ನಾಗಿರೋ ವಿಡಿಯೋ ಇದೆ ಅಂದ್ರೆ ತುಂಬ ಚೆನ್ನಾಗಿ ವಿಡಿಯೋನ ಮಾಡಿದ್ದೀರಾ, ತುಂಬ ಒಳ್ಳೆ ಮಾಹಿತಿ, ಈ ಥರ ಎಲ್ಲ ಕಮೆಂಟನ್ನು ಮಾಡ್ಬೋದು. ಆ ಥರ ಮಾಡೋದಿಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಂದ್ರೆ, ನಾನು ನಿಮಗೆ ಕನೆಕ್ಟ್ ಆಗಿದ್ದೇನೆ, ನೀವು ಕೂಡ ನನಗೆ ಕನೆಕ್ಟ್ ಆಗಿ ಅಂತ ಹೇಳಿ ಕಮೆಂಟನ್ನು ಮಾಡ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ನಾನು ನಿಮಗೆ ಸಬ್ಸ್ಕ್ರೈಬರ್ ಆಗಿದ್ದೇನೆ, ನೀವು ಕೂಡ ನನಗೆ ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ತಾರೆ. ಇಲ್ಲ, ನಾನು ನಿಮಗೆ ಗಿಫ್ಟನ್ನು ಕೊಟ್ಟಿದ್ದೀನಿ, ಸಪೋರ್ಟನ್ನು ಮಾಡಿದ್ದೇನೆ, ನನಗೂ ಕೂಡ ಸಪೋರ್ಟನ್ನು ಮಾಡಿರಿ, ಗಿಫ್ಟ್ ಡನ್ ಮಾಡಿರಿ, ರಿಟರ್ನ್ ಕೊಡ್ರಿ ಅಂತ ಹೇಳಿ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ರೆ, ದಯವಿಟ್ಟು ಈ ಥರ ಯಾರು ಒಂದು ಕಮೆಂಟ್ ಬಾಕ್ಸಲ್ಲಿ ಈ ಥರ ಯಾವತ್ತೂ ಹಾಕಕ್ಕೆ ಹೋಗ್ಬಿಡಿ. ನನಗೆ ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಿ ದಯವಿಟ್ಟು ಯಾರು ಹಾಕಕ್ಕೆ ಹೋಗ್ಬಿಡಿ. ಏನು ಆಗುತ್ತೆ ಅನ್ನೋದಾದರೆ, ನಿಜವಾಗ್ಲೂ ಆ ಥರ ಏನಾದರೂ ನಮಗೆ ಕಮೆಂಟ್ಗಳು ಬಂದರೆ ನಮ್ಮ ಚಾನಲ್ಗೂ ಕೂಡ ಯೂಟ್ಯೂಬ್ನಿಂದ ರಾಂಗ್ ಅಂತ ಬರುತ್ತೆ, ನಿಮ್ಮ ಚಾನಲ್ಗೂ ಕೂಡ ಹೊಡೆತ ಬೀಳುತ್ತೆ. ಹಾಗಾಗಿ ಎಲ್ಲರೂ ಕಷ್ಟಪಟ್ಟು ಒಂದು ಯೂಟ್ಯೂಬನ್ನು ಮಾಡಿಕೊಂಡು ಇದರಲ್ಲಿ ಒಂದು ಜರ್ನಿ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲರೂ ಕಷ್ಟಪಟ್ಟು ಯೂಟ್ಯೂಬನ್ನು ಮಾಡ್ಕೊಂಡಿದ್ದೀರಿ. ದಯವಿಟ್ಟು ನಿಮಗೆ ಅವರ ಒಂದು ವಿಡಿಯೋ ಇಷ್ಟ ಆಯಿತಾ, ಅವರ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಒಳ್ಳೇದಿದ್ದರೆ ಕಮೆಂಟನ್ನು ಮಾಡಿರಿ. ಈ ರೀತಿಯಾಗಿ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ, ಚೆನ್ನಾಗಿದೆ ವಿಡಿಯೋ, ನಿಮಗೆ ಒಳ್ಳೇದು ಯಾವುದು ಅನ್ನಿಸ್ತೋ ಆ ಥರ ಒಂದು ಕಮೆಂಟನ್ನು ಮಾಡಿರಿ. ಅವರು ಅದನ್ನು ನೋಡಿಬಿಟ್ಟು ನಿಮ್ಮ ಒಂದು ವೀಡಿಯೋಸ್ಗಳನ್ನು ಅವರು ಕೂಡ ನೋಡ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ಒಂದು ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಕಮೆಂಟನ್ನು ಮಾಡಿರಿ. ದಯವಿಟ್ಟು ಈ ರೀತಿಯಾದಂಥ ಒಂದು ತಪ್ಪನ್ನು ಯಾರು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ವಿಡಿಯೋ ಕಂಟೆಂಟು ಚೆನ್ನಾಗಿದ್ದರೆ ಸಬ್ಸ್ಕ್ರೈಬರು ತಾವಾಗೇ ಬರ್ತಾರೆ. ಚೆನ್ನಾಗಿರ್ತಕ್ಕಂಥ ಒಂದು ಕಂಟೆಂಟನ್ನು ಹಾಕಿ, ಆಮೇಲೆ ವಿಡಿಯೋನ ತಾವೇ ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ, ನಿಮ್ಮ ಒಂದು ವಿಡಿಯೋಸ್ಗಾಗಿ ಅವರು ಕಾಯ್ತಾ ಇರಬೇಕು. ಆ ಥರ ಇರ್ತಕ್ಕಂಥ ಒಂದು ವಿಡಿಯೋನ ಮಾಡಿದರೆ ಅವ್ರಿಗೂ ಕೂಡ ಇಷ್ಟವಾಗಿ ಸಬ್ಸ್ಕ್ರೈಬರ್ ತಾನೇ ಬರ್ತಾರೆ, ಮತ್ತು ವಾಚ್ ಅವರು ಕೂಡ ತಾನಾಗೇ ಆಗುತ್ತೆ. ಹಾಗಾಗಿ ಈ ತಪ್ಪನ್ನು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಯಾರಾದರೂ ಈ ಥರ ಇಷ್ಟು ದಿನ ಮಾಡಿದ್ದು ಆಯಿತು, ಇನ್ನು ಮುಂದೆ ನೀವೇನಾದರೂ ಈ ಥರ ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೆ ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ, ರಿಟರ್ನ್ ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ಚಾನಲ್ಲು ಹೋಗುತ್ತೆ, ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಏನಾದರೂ ಒಂದು ನಾವು ಜೀವನದಲ್ಲಿ ಸಕ್ಸಸ್ಸನ್ನು ಮಾಡಬೇಕಂತ ಹೇಳಿದ್ರೆ ಕಷ್ಟಪಡಬೇಕು. ಕಷ್ಟಪಟ್ಟು ತಾನಾಗೆ ಅದಕ್ಕೆ ಒಂದು ಫಲ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಒಳ್ಳೆ ಕಂಟೆಂಟ್ಗಳಿರ್ತಕ್ಕಂಥ ವೀಡಿಯೋಸ್ಗಳನ್ನು ಹಾಕಿರಿ. ಜನರು ಕೂಡ ಇಷ್ಟಪಟ್ಟು ನಿಮ್ಮ ಒಂದು ವೀಡಿಯೋಸನ್ನು ನೋಡ್ತಾರೆ. ಆಮೇಲೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ಈ ರೀತಿಯಾದ ಒಂದು ಈ ರೀತಿಯಾದ ಒಂದು ಅನುಸರಣೆಯಲ್ಲಿ ನೀವು ಕೂಡ ಹೋಗ್ರಿ. ತಾನೇ ಸಬ್ಸ್ಕ್ರೈಬರ್ ಬರ್ತಾರೆ, ಅದಾಗೆ ವಾಚ್ ಅವರ್ ಕೂಡ ಆಗುತ್ತೆ. ದಯವಿಟ್ಟು ಈ ಒಂದು ನಾನು ಹೇಳ್ತಕ್ಕಂಥ ಈ ಒಂದು ಮೆಸೇಜ್ ಕೂಡ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ
ವಿಡಿಯೋ ಮಾಡಬೇಕಾದ್ರೆ ನಾವು ಒಂದು ತಪ್ಪನ್ನು ಮಾಡ್ತಾ ಇರ್ತೇವೆ. ನಾನು ಕೂಡ ಹಿಂದೆ ಆ ತಪ್ಪನ್ನು ಮಾಡಿದ್ದೀನಿ. ಏನಪ್ಪ ಆ ತಪ್ಪು ಅಂತ ಹೇಳಿದೆ ಅಂದರೆ, ನಾವು ಒಂದು ವಿಡಿಯೋನ ಮಾಡ್ತಿರುವಾಗ ನಾವೇನು ಹೇಳ್ತೀವಿ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಈ ಥರ ಎಲ್ಲ ಕೇಳ್ತಿರ್ತೀವಿ. ದಯವಿಟ್ಟು ಆ ರೀತಿಯಾಗಿ ಹೇಳ್ಕೊಳಕ್ಕೆ ಹೋಗ್ಬಿಡಿ. ಏಕಂತ ಹೇಳಿದ್ರೆ ಅದೇ ಹೇಳ್ತೇನಲ್ಲ, ನಮ್ಮ ಒಂದು ವಿಡಿಯೋಗಳು ಚೆನ್ನಾಗಿದ್ದರೆ ಅವರಾಗೆ ಸಬ್ಸ್ಕ್ರೈಬರ್ ಆಗ್ತಾರೆ, ನಮ್ಮ ಒಂದು ವೀಡಿಯೋಸ್ಗಳನ್ನ ಅವರು ಕೂಡ ನೋಡ್ತಾರೆ. ನಾವು ಯಾವಾಗ ಹಾಕ್ತೇವೆ ಅಂತ ಹೇಳಿ ಆಡಿಯನ್ಸ್ ಕಾಯ್ತಾ ಇರಬೇಕು. ಅಂಥ ಒಂದು ಒಳ್ಳೆ ಕಂಟೆಂಟನ್ನು ಹಾಕಿದರೆ ಜನರು ಕೂಡ ತುಂಬ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳಿ ನಿಮ್ಮಲ್ಲಿ ದಯವಿಟ್ಟು ಈ ಒಂದು ತಪ್ಪನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಅದೇ ಹೇಳ್ತೇನಲ್ಲ, ನಮ್ಮ ಒಂದು ವೀಡಿಯೋಸ್ಗಳು ಚೆನ್ನಾಗಿದ್ದರೆ ತಾವಾಗೆ ಎಲ್ಲವೂ ಆಗುತ್ತೆ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡಿದ್ರಿಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.